ನಮಸ್ಕಾರ ಪ್ರಿಯ ವೀಕ್ಷಕರೇ. ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕಾರ ಮಾಡೋದಾದ್ರೆ ಅದರ ತಂತ್ರಗಾರಿಕೆ ಏನು? ಯಾಕೆ ಅಂತಂದ್ರೆ ಬರುವ ಕ್ಯಾಬಿನೆಟ್ ಅಲ್ಲಿ ಈ ವರದಿಯನ್ನ ಕಾಂತರಾಜ್ ವರದಿಯನ್ನ ಮಂಡಿಸ್ತೇವೆ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರಾದ್ರೂ ಕೂಡ ಇದರ ಬಗ್ಗೆ ಇರುವಂತಹ ಗೊಂದಲಗಳು ಮುಂದುವರಿಯೋದ್ರಿಂದ ವರದಿ ಮಂಡನೆ ಆಗುತ್ತಾ ಅಥವಾ ಇಲ್ವಾ ಅನ್ನುವಂತಹ ಅನುಮಾನ ಇವತ್ತು ಉಂಟಾಗಿದೆ. ಹಾಗಾದ್ರೆ ಸರ್ಕಾರ ಆಲೋಚನೆ ಮಾಡ್ತಿರುವಂತಹ ಅಂಶಗಳು ಯಾವುವು? ಸರ್ಕಾರದ ಲೆಕ್ಕಾಚಾರ ಏನು? ಇವೆಲ್ಲಕ್ಕಿಂತ ಹೆಚ್ಚಾಗಿ ರಿಸರ್ವೇಶನ್ ಅನ್ನ ಜಾರಿಗೆ ತರುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆಯಾ ಅಥವಾ ಬರುವ ದಿನಗಳಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗದ ವರದಿಯ ಮೀಸಲು ಚೆಂಡು ಕೇಂದ್ರ ಸರ್ಕಾರದ ಮುಂದೆ ಪುಟಿಯುತ್ತಾ ಬಿಜೆಪಿ ವಿರುದ್ಧ ಇದೊಂದು ತಿರುಗುಬಾಣ ಆಗುತ್ತಾ? ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಅಂದ್ರೆ ಕಾಂತರಾಜ್ ಆಯೋಗದ ವರದಿಯ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ಮೊದಲು ನಾನು ತಮಿಳುನಾಡು ರಿಸರ್ವೇಶನ್ ಅನ್ನ ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೇನೆ. ಸುಪ್ರೀಂ ಕೋರ್ಟ್ ಒಂದು ಸ್ಟ್ಯಾಂಡಿಂಗ್ ಡೈರೆಕ್ಷನ್ ಇದೆ, ಮೀಸಲಾತಿ 50% ಮೀರಬಾರದು ಅಂತ. ಆದ್ರೆ ತಮಿಳುನಾಡಲ್ಲಿ 69% ಮೀಸಲಾತಿ ಇದೆ. ತಮಿಳುನಾಡಲ್ಲಿ ಹಿಂದುಳಿದ ವರ್ಗಗಳಿಗೆ 26.5% ರಿಸರ್ವೇಶನ್ ಇದೆ. ಮುಸ್ಲಿಂ ಹಿಂದುಳಿದ ವರ್ಗಗಳಿಗೆ 3.5% ರಿಸರ್ವೇಶನ್ ಇದೆ. ಮೋಸ್ಟ್ ಬ್ಯಾಕ್ವರ್ಡ್ ಅತಿ ಹಿಂದುಳಿದ ವರ್ಗಗಳಿಗೆ 13% ಇದೆ. ಡಿನೋಟಿಫೈಡ್ ಕ್ಲಾಸಸ್ ಅಧಿಸೂಚಿತ ವರ್ಗಗಳು ಅಂತ ಹೇಳಿ ಅವರಿಗೆ 7% ಇದೆ. ಅವೆರಡೂ ಸೇರಿಸಿ ಒಟ್ಟು 20%. ಶೆಡ್ಯೂಲ್ ಕ್ಯಾಸ್ಟಿಗೆ 15%, ಅರುಂಧತಿಯರ್ ಅಂತ ಹೇಳಿ ಅವರಿಗೆ 3%, ST 1%. ಇದು ತಮಿಳುನಾಡು ಎಲ್ಲ ಸೇರಿದ್ರೆ 69%, ಜನರಲ್ಲೂ 31%. ಇಡೀ ದೇಶದಲ್ಲಿ 50% ರಿಸರ್ವೇಶನ್ ಮೀರಬಾರ್ದು ಅನ್ನುವಂತ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಸುಪ್ರೀಂ ಕೋರ್ಟ್ ಇದ್ರೆ ತಮಿಳುನಾಡಿದ್ದೇನು ಸ್ಪೆಷಲ್ಲು? ಇದು ಮುಖ್ಯ. ಕರುಣಾನಿಧಿ ಅವರು ಮುಂದೆ ನಿಂತು ರಾಜಕೀಯ ಲಾಬಿಯನ್ನ ಮಾಡಿ, ರಾಜಕೀಯ ಸಂಕಲ್ಪವನ್ನ ಮಾಡಿ, ಸಂವಿಧಾನದ 76ನೇ ಪರಿಚ್ಛೇದಕ್ಕೆ ನೀವು ಯಾವ ಸುಪ್ರೀಂ ಕೋರ್ಟಿಗೆ ಹೋದ್ರೂ ಇದನ್ನ ಕ್ವಶನ್ ಮಾಡಂಗಿಲ್ಲ ಅನ್ನುವಂತಹ ಸಂವಿಧಾನದ 76ನೇ ಪರಿಚ್ಛೇದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ತಿದ್ದುಪಡಿಯನ್ನ ತಂದು ರಿಸರ್ವೇಶನ್ ಅನ್ನ ಜಾರಿ ಮಾಡಿಸ್ಕೊಂಡ್ರು. ಆದ್ದರಿಂದ ತಮಿಳುನಾಡಿಗೆ 69%. ಸುಪ್ರೀಂ ಕೋರ್ಟ್ 50% ಅಂತ ಬೇರೆ ರಾಜ್ಯಗಳಿಗೆ ಹೇಳಿದ್ರು ಕೂಡ ತಮಿಳುನಾಡಿಗೆ 76ನೇ ಶೆಡ್ಯೂಲಿಗೆ 76ನೇ ಅಧಿನಿಯಮಕ್ಕೆ ತಿದ್ದುಪಡಿ ತಂದು ಪಾರ್ಲಿಮೆಂಟ್ ಅಲ್ಲಿ ತಿದ್ದುಪಡಿ ತಂದಿರೋದ್ರಿಂದ ಇದನ್ನ ಸ್ಕ್ವಾಶ್ ಮಾಡುವ, ಇದನ್ನು ರದ್ದುಪಡಿಸುವ ಅಧಿಕಾರ ಸುಪ್ರೀಂ ಕೋರ್ಟಿಗೂ ಇಲ್ಲ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ದಿಕ್ಕಲ್ಲಿ ಈಗ ಯೋಚನೆ ಮಾಡ್ತಿದ್ದಾರೆ. 50% ಇರುವಂತಹ ನಮ್ಮ ಮೀಸಲಾತಿ ನಮ್ಮ ಪಾಪ್ಯುಲೇಷನ್ ಬೇಸಿಸ್ ಮೇಲೆ, ನಮ್ಮ ಹಿಂದುಳಿದ ವರ್ಗಗಳ, ನಮ್ಮ ಅಲ್ಪಸಂಖ್ಯಾತರ, ನಮ್ಮ SC ST ಗಳ ಪಾಪ್ಯುಲೇಷನ್ ಬೇಸಿಸ್ ಮೇಲೆ 50% ಆಗಲ್ಲ. ತಮಿಳುನಾಡಲ್ಲಿ ಇರುವ ಮಾದರಿಯಲ್ಲಿ ರಾಜ್ಯದ ರಿಸರ್ವೇಶನ್ ಕೂಡ ಹೆಚ್ಚಿಸಬೇಕು ಅನ್ನುವ ಆರ್ಗ್ಯುಮೆಂಟ್. ಅದಕ್ಕಾಗಿ ರಿಸರ್ವೇಶನ್ ಈ ಒಂದು ಕಾಂತರಾಜ್ ಆಯೋಗದ ವರದಿಯನ್ನ ಅದಕ್ಕೆ ಎಂಪೆರಿಕಲ್ ಡೇಟಾ ಅಂದ್ರೆ ಕುಲಶಾಸ್ತ್ರೀಯ ಅಧ್ಯಯನ ಅಂದ್ರೆ ಎಲ್ಲ ಸರ್ವೆಯನ್ನ ಬೇಸ್ ಮಾಡಿಕೊಂಡು ಅದನ್ನ ಈ ತಿದ್ದುಪಡಿ ಮಾಡಿ ಎನ್ನುವಂತಹ ಒಂದು ಹೊಸ ರಾಜಕೀಯ ತಂತ್ರಗಾರಿಕೆಯನ್ನ ಸೃಷ್ಟಿ ಮಾಡೋದಕ್ಕೆ ಅವರು ಇದೀಗ ಚಿಂತನೆಯನ್ನ ನಡೆಸಿದ್ದಾರೆ. ಬರುವ ಕ್ಯಾಬಿನೆಟ್ ಅಲ್ಲಿ ಈ ವಿಚಾರ ಅತಿ ಹೆಚ್ಚು ತುಂಬಾ ಚೆನ್ನಾಗಿ ಡಿಸ್ಕಷನ್ ಆಗುವ ಸಾಧ್ಯತೆ ಇದೆ. ಇಲ್ಲಿ ಹಾಗಾದ್ರೆ ಸರ್ಕಾರ ಇದು ಒಳ್ಳೆ ಸ್ಟ್ರಾಟಜಿ ಅಲ್ವಾ, ಇದು ಒಳ್ಳೇದಲ್ವಾ, ಹಾಗಾದ್ರೆ ಅದನ್ನ ಕ್ಯಾಬಿನೆಟ್ ಮುಂದೆ ಯಾಕೆ ತರ್ತಾ ಇಲ್ಲ? ಈ ಪ್ರಶ್ನೆ ಸಹಜ. ಇಲ್ಲಿ ಮುಖ್ಯವಾಗಿ ಸರ್ಕಾರಕ್ಕೆ ಅಂದ್ರೆ ಮುಖ್ಯಮಂತ್ರಿಗೆ ಕಾಡ್ತಿರುವಂತಹ ಪ್ರಶ್ನೆ ಲಿಂಗಾಯತರು ಮತ್ತು ಒಕ್ಕಲಿಗರ ಪ್ರತಿಭಟನೆ. ಖಂಡಿತವಾಗಿ ಇದು ಲಿಂಗಾಯತರು ಮತ್ತು ಒಕ್ಕಲಿಗರ ಉಗ್ರ ಪ್ರತಿರೋಧಕ್ಕೆ ಕಾರಣ ಆಗುತ್ತೆ, ಇದರಲ್ಲಿ ಅನುಮಾನ ಬೇಡ. ಅವರು ತಿರುಗಿ ಬಿದ್ದರೆ ಸರ್ಕಾರಕ್ಕೆ ರಾಜಕೀಯವಾಗಿ ಕಷ್ಟ ಆಗುತ್ತೆ ಅನ್ನೋದು ಸರಿ. ಹಾಗಾದ್ರೆ ಎಲ್ಲ ಮೈನಾರಿಟೀಸು, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು ಎಲ್ಲ ಒಟ್ಟಿಗೆ ಆಗ್ಬೋದಲ್ವಾ? ಅದೇ ಅನುಮಾನ. ಒಕ್ಕಲಿಗರು, ಲಿಂಗಾಯತರು ಸ್ಟ್ರಾಂಗ್ ಆಗಿ ಹೇಗೆ ತಿರುಗಿ ಬೀಳ್ತಾರೋ ಹಾಗೆ ಬ್ಯಾಕ್ವರ್ಡ್ ಕಮ್ಯುನಿಟೀಸು, ಅಲ್ಪಸಂಖ್ಯಾತರು, ದಲಿತರು ಈ ಸರ್ಕಾರದ ಹಿಂದೆ ಒಗ್ಗಟ್ಟಾಗಿ ನಿಲ್ತಾರ?
ಒಕ್ಕಲಿಗರು ಮತ್ತು ಲಿಂಗಾಯತರು ಸ್ಟ್ರಾಂಗ್ ಆಗಿ ಒಗ್ಗಟ್ಟಾದಾಗ ಈ ಗುಂಪುಗಳು ಒಗ್ಗಟ್ಟಾಗ್ತಾವ. ಈ ರಿಪೋರ್ಟಿನ ಬೇಸಿಸ್ ಮೇಲೆ ಆ ಮೇಲ್ವರ್ಗಗಳ ವಿರುದ್ಧ ಈ ಕೆಳವರ್ಗದ ಜನ ಒಗ್ಗಟ್ಟಿಂದ ನಿಲ್ತಾರ. ಆ ಕಾನ್ಫಿಡೆನ್ಸ್ ಸರ್ಕಾರಕ್ಕೆ ಈವರೆಗೂ ಬರ್ತಿಲ್ಲ. ನಾನು ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗಿ ಈ ವರ್ಗಗಳು ನಮಗೆ ಕೈ ಕೊಟ್ರೆ ಏನ್ ಮಾಡೋದು? ಇದು ಅಂದ್ರೆ ಅರ್ಥ ಮಾಡ್ಕೊಳ್ತಾ ಆ ವರ್ಗಗಳನ್ನ ಮೂದಲ್ಸೋ ಹಾಗಿಲ್ಲ, ಅವ್ರ ಮೇಲೆ ದೋಷಾರೋಪಣೆ ಮಾಡಂಗಿಲ್ಲ. ಸಮಸ್ಯೆ ಆಗಿದೆ. ಹೀಗಿರ್ಬೇಕಾದ್ರೆ ಏನ್ ಮಾಡೋದು ಅನ್ನುವಂತಹ ಒಂದು ದೃಢ ಸಂಕಲ್ಪದ ಕೊರತೆ ಕಾಣ್ತಾ ಇದೆ. ಆದರೂ ಕೂಡ ಒಬ್ಬ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಯಾಗಿ ಮತ್ತು ಅವರ ಕಾಲದಲ್ಲಿ ರಚಿಸಲ್ಪಟ್ಟಂತಹ ಕಾಂತರಾಜ್ ವರದಿ ಮತ್ತು ಅವರೇ ಅಧಿಕಾರದಲ್ಲಿದ್ದಾಗ ಸಬ್ಮಿಟ್ ಆದಂತಹ ಸಂದರ್ಭದಲ್ಲಿ ಅವರು ಇದನ್ನ ಇಂಪ್ಲಿಮೆಂಟ್ ಮಾಡದೆ ಹೋದರೆ ಹಿಂದುಳಿದ ವರ್ಗಗಳು ಮತ್ತು ದಲಿತರು ಅಲ್ಪಸಂಖ್ಯಾತರ ಕೆಂಗಣ್ಣಿಗೆ ಗುರಿಯಾಗ್ತಾರೆ ಮುಖ್ಯಮಂತ್ರಿಗಳು. ಇದು ಕೂಡ ಮುಖ್ಯ. ಇದನ್ನ ಇಂಪ್ಲಿಮೆಂಟ್ ಮಾಡದೆ ಹೋದ್ರೆ ಇವರು ದೇವರಾಜ ಅರಸು ನಾನು ಅಂತ ಏನ್ ಕ್ಲೈಮ್ ಮಾಡ್ಕೊಳಕ್ ಹೋಗ್ತಿದ್ದಾರೆ, ಅಂತಹ ಒಂದು ದೊಡ್ಡ ಅವಕಾಶವನ್ನ ಮಿಸ್ ಮಾಡ್ಕೊಳ್ತವೆ. ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುವ ಅವಕಾಶವನ್ನ ಸಿದ್ದರಾಮಯ್ಯ ತಪ್ಪಿಸ್ಕೊತಾರೆ. ಇದು ಅತ್ಯಂತ ಮುಖ್ಯ. ವಾಸ್ತವವಾಗಿ ರಿಸರ್ವೇಶನ್ ಅನ್ನ ಇಂಪ್ಲಿಮೆಂಟ್ ಮಾಡೋದು ಕೇಂದ್ರ ಸರ್ಕಾರ. ಅಂದ್ರೆ ಈಗ 50% ವಿತಿನ್ ರಿಸರ್ವೇಶನ್ ಇದ್ದು ಅದರ ಒಳಗೆ ಒಳ ಹಂಚಿಕೆ ಏನಾದ್ರೂ ಇತ್ತು ಅಂದ್ರೆ ಅದಕ್ಕೆ ಕೇಂದ್ರದ ಅನುಮತಿ ಬೇಕಿಲ್ಲ. ಆದ್ರೆ ಹೊಸದಾಗಿ ರಿಸರ್ವೇಶನ್ ಜಾಸ್ತಿ ಆಗ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ನ ಅನುಮತಿ ಬೇಕು ಮತ್ತು ಪಾರ್ಲಿಮೆಂಟ್ ಅಲ್ಲಿ 76th ಶೆಡ್ಯೂಲ್ಗೆ ಅಮೆಂಡ್ಮೆಂಟ್ ಆಗಬೇಕು. ಅಂದ್ರೆ ರಿಸರ್ವೇಶನ್ ಅನ್ನ ಜಾಸ್ತಿ ಮಾಡಿ ಅದನ್ನ ಕೇಂದ್ರಕ್ಕೆ ಕಳಿಸಿಕೊಟ್ಟು ನಾವು ರಿಸರ್ವೇಶನ್ ಜಾಸ್ತಿ ಮಾಡಿದ್ದೇವೆ, ಕೇಂದ್ರದ ಬಿಜೆಪಿ ಸರ್ಕಾರ ಹಿಂದುಳಿದ ವರ್ಗಗಳಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ರಿಸರ್ವೇಶನ್ ಕೊಡೋದ್ರಲ್ಲಿ ವಿರೋಧ ಇದೆ ಅಂತ ಸ್ಪೆಸಿಫಿಕ್ ಆಗಿ ಕೇಂದ್ರದ ಮೇಲೆ ಬೊಟ್ಟು ತೋರಿಸುವ ರಾಜಕೀಯ ತಂತ್ರವೂ ಇಲ್ಲಿ ಅದರ ಬಗ್ಗೆಯೂ ಚರ್ಚೆ ನಡೆಸಲಾಗ್ತಿದೆ. ಹೀಗಾಗಿ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಈ ರಿಪೋರ್ಟ್ ಮಂಡನೆ ಆದರೆ ಅದು ಸಬ್ ಕಮಿಟಿ ಹೋಗುತ್ತೆ, ಕ್ಯಾಬಿನೆಟ್ ಸಂಪುಟ ಉಪಸಮಿತಿಗೆ ಹೋಗ್ಬೋದು ಅನ್ಸುತ್ತೆ. ಉಪಸಮಿತಿ ಸ್ವಲ್ಪ ದಿನ ಚರ್ಚೆ ಮಾಡುತ್ತೆ ಮತ್ತೆ ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ಒಕ್ಕಲಿಗ ಸಮುದಾಯಕ್ಕೆ, ಒಕ್ಕಲಿಗ ಉಪಪಂಗಡಗಳಿಗೆ ಮೀಸಲಾತಿಯೋ ಅಥವಾ ಅವರಿಗೆ ಇನ್ನಿತರ ಸವಲತ್ತನ್ನು ಕಲ್ಪಿಸಿಕೊಡುವುದರ ಮೂಲಕ ಲಿಂಗಾಯತರ ಜೊತೆಗೆ ಅವರು ಸೇರೋದನ್ನ ತಪ್ಪಿಸಿದ್ರೆ, ಒಕ್ಕಲಿಗ ಸಮುದಾಯದಲ್ಲಿ ಕೆಲವು ಹಿಂದುಳಿದ ಪಂಗಡಗಳಿವೆ, ಅವರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದಂತಹ ಸವಲತ್ತನ್ನ ಕೊಟ್ಟರೆ ಲಿಂಗಾಯತ ಸಮುದಾಯ ಬಿಜೆಪಿಯ ಸಾಂಪ್ರದಾಯಿಕ ಬೆಂಬಲಿಗರು ಏನಿದ್ದಾರೆ ಅವ್ರನ್ನಷ್ಟೇ ಐಸೋಲೇಟ್ ಮಾಡಿದರೆ, ಬೇರೆ ಮಾಡಿದರೆ ಪ್ರತಿರೋಧದಿಂದ ಸರ್ಕಾರ ತಪ್ಪಿಸಿಕೊಂಡಂಗಾಗುತ್ತೆ ಅನ್ನುವ ಲೆಕ್ಕಾಚಾರವೂ ಇದೆ. ಹೀಗಾಗಿ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಸರ್ಕಾರ ಮಂಡಿಸ್ತಿರುವಂತಹ ಈ ವರದಿ ಒಂದು ವೇಳೆ ಮಂಡನೆಯಾದರೆ ಅದು ಮುಂದಿನ ದಿನಗಳ ರಾಜ್ಯ ರಾಜಕಾರಣದ ಒಂದು ಕೋಲಾಹಲಕಾರಿ ಪರ್ವ ಹಾಗೇ ಆಗುತ್ತೆ ಎನ್ನುವ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.